ಸದಾಕಾಲ ಉಳಿಯುವಂತಹ ಸಿನಿಮಾಗಳಾಗಿ ನಿಮ್ಮ ಮುಂದೆ ಬರ್ತಾರೆ. ಈಗ ನಿಮ್ಮೆಲ್ಲರ ದಿಗ್ಗಜರಾದಂತಹ ಎಸ್ ನಾರಾಯಣ್ ಸರ್ ಅವರು ಮಾತಾಡಬೇಕು. ಮಾರುತ ಒಂದ್ಸಲ ಡೇಟ್ ಅನೌನ್ಸ್ ಮಾಡಿ ಬದಲಾಗಿ 3 ವಾರ ಮುಂದಕ್ಕೆ ಹೋಗಿ ಕೇಳಿಸ್ತಾ ಇದೆಯಾ 21ಕ್ಕೆ ಪ್ರೇಕ್ಷಕರ ಮುಂದೆ ಮಾರುತ. ಈ ಮಾರುತ ಇದರ ಹಿಂದೆ ದೊಡ್ಡ ಕಥೆನೇ ಇದೆ. 1 ವರ್ಷದ ಹಿಂದೆ ಇದು ಶುರುವಾಯಿತು. ಈ ಸಿನಿಮಾದ ಉದ್ದೇಶ ಒಂದೇ ಆಗಿತ್ತು. ಮಂಜಣ್ಣ ಶ್ರೇಯಸ್ ಅವರಿಗೆ ಒಂದು ಸಿನಿಮಾ ಮಾಡಬೇಕು. ಸಿನಿಮಾ ಮಾಡೋದಲ್ಲ, ಆ ಹುಡುಗನ್ನ ಒಳ್ಳೆ ಕಲಾವಿದನಾಗಿ ತೋರಿಸ್ಬೇಕು. ಅವ್ರಿಗೋಸ್ಕರ ಸಿನಿಮಾ ಮಾಡ್ತಾ ಇದ್ದೀವಿ. ಇಡೀ ಚಿತ್ರತಂಡ, ಇಡೀ ಚಿತ್ರ, ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೂಡ ಒಂದೇ ಗುರಿ ಇಟ್ಕೊಂಡು ಕೆಲಸ ಮಾಡಿದ್ದು ಆ ಹುಡುಗನ ನಿಲ್ಲಿಸೋದಕ್ಕೋಸ್ಕರ. ಅದೊಂದೇ ಕಾರಣ, ಇನ್ಯಾವ ಕಾರಣನೂ ಇಲ್ಲ. ದುನಿಯಾ ವಿಜಯ್ ಅವ್ರು ಬಂದು ಈ ಸಿನಿಮಾ ಕೆಲಸ ಮಾಡಿದ್ದು ಇನ್ನೊಂದು ಏನೇ ಆಗಿದ್ರು ಕೂಡ ಅದಕ್ಕೆ ಒಂದೇ ಕಾರಣ. ನಾನು ಕೆಲವೊಂದು ಸಲ ತುಂಬಾ ಕಠಿಣವಾದ ನಿರ್ಧಾರ ತಗೊಂಡಿರ್ತೀನಿ, ಅದಕ್ಕೂ ಅದೇ ಕಾರಣ. ಅದು ತುಂಬಾ ಕಠಿಣವಾಗಿದ್ರು ಕೂಡ ಅದ್ರ ಹಿಂದೆ ಬಹಳ ಸತ್ಯ ಇರುತ್ತೆ. ಅದರಿಂದ ಒಂದಷ್ಟು ನೋವುಗಳು, ಬೇಸರ ಎಲ್ಲ ಆಗಿರುತ್ತೆ. ಬಟ್ ಗುರಿ ಒಂದೇ. ನಾವು ಎಲ್ಲಿ ಮುಟ್ಟಬೇಕು ಅಂತಿರ್ತೀವೋ ಅಲ್ಲಿ ಮುಟ್ಟಬೇಕು ಅನ್ನೋವಾಗ ಹಲವಾರು ಅಡೆತಡೆಗಳು ಇದ್ದಾಗಲೂ ಕೂಡ ಗುರಿ ಮುಟ್ಟೋದ್ರ ಕಡೆ ಗಮನ ಇರಬೇಕು ಹೊರತು ಬೇರೆಯದ್ರ ಕಡೆ ಗಮನ ಇರಬಾರ್ದು ಅನ್ನೋದು ಗುರಿಕಾರನ ಲಕ್ಷ್ಯ ಆಗಿರುತ್ತೆ. ಆ ಕೆಲಸವನ್ನು ನಾವೆಲ್ಲ ಮಾಡಿದ್ದೀವಿ. ಚಿತ್ರ ಇವತ್ತು ಆ ರಿಸಲ್ಟ್ ಕೊಟ್ಟಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಂತೃಪ್ತರು. ಈಗ ಸಿನಿಮಾ ನೋಡಿದ ಚಿತ್ರತಂಡ, ನಿರ್ಮಾಪಕರು, ನನ್ನ ಟೆಕ್ನಿಷಿಯನ್ಗಳು, ಇಡೀ ಸಿನಿಮಾದಲ್ಲಿ ಟೆಕ್ನಿಷಿಯನ್ಗಳು ತುಂಬ ಕಷ್ಟಪಟ್ಟಿದ್ದಾರೆ. ಸುರೇಶ್ ಆಗ್ಬೋದು, ಎಡಿಟ್ ಆಗ್ಬೋದು, ಕ್ಯಾಮ್ರಾಮನ್ ಆಗ್ಬೋದು, ಪ್ರತಿಯೊಬ್ಬರು ಕೂಡ ಬಹಳ 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 ಕಷ್ಟಪಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಹೇಳ್ಕೊತೀನಿ. ಅದಾದ ನಂತರ ಕಲಾವಿದರು, ಆಗಲೇ ಮಂಜಣ್ಣ ಹೇಳ್ತಾ ಇದ್ರು, ಕಲಾವಿದರು ಲಿಸ್ಟ್ ಯಾರು ಬೇಕಾದ್ರೂ ಕೊಡ್ಬೋದು, ಕರ್ಕೊಂಬಂದು ಕೊಡ್ಬೇಕಲ್ಲ ಪ್ರೊಡ್ಯೂಸರ್, ಕರ್ಕೊಂಬಂದು ಕೊಡ್ಬೇಕಲ್ಲ. ಅವ್ರ ಸಂಭಾವನೆ ಎಷ್ಟು, ಈ ಸಣ್ಣ ಪಾತ್ರಕ್ಕೆ ಅವರೆಲ್ಲ ಯಾಕೆ, ಈ ಥರದ್ದೆಲ್ಲ ಬರುತ್ತೆ. ಅವ್ರೇನು ಮಾತಾಡಿಲ್ಲ. ಲಿಸ್ಟ್ ಕೊಡಿ, ಡೇಟ್ ಕೊಡಿ, ಇಷ್ಟೇ ಕೇಳ್ತಾ ಇದ್ದಿದ್ದು. ನಾನು ಯಾರನ್ನ ಕೇಳಿದಿನೋ ಅವ್ರನ್ನೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ಒಂದೇ ಒಂದು ಶರತ್ ಸರ್, ನಾನು ಅವ್ರ ಇದ್ರಲ್ಲಿ ಕೆಲಸ ಮಾಡಿಲ್ಲ 51ನೇ ಸಿನಿಮಾ. ನನಗೆ ಆಶ್ಚರ್ಯ, ಅವ್ರ ತಂದೆ ಜೊತೆಲೂ ಕೆಲಸ ಮಾಡಿಲ್ಲ ನಾನು. ಯಾಕಿದು ಇವ್ರ ಜೊತೆ ಕೆಲಸನೇ ಮಾಡಿಲ್ವಲ್ಲ, ಯಾಕೆ ಆಗಲಿಲ್ಲ? ಈ ಸಿನಿಮಾದಲ್ಲಿ ಮಂಜಣ್ಣ ಹೇಳಿದ್ರು ಶರತ್ ಅವ್ರನ್ನ ಹಾಕೊಳ್ಳೋಣ ಅಂತ. ನನಗೇನು ಅಂದರೆ ಅವರು ನೋಡಿರೋದೆಲ್ಲ ವಿಲನ್ ಪಾತ್ರ. ಇದು ತುಂಬ ಒಳ್ಳೆ ತಂದೆ, ಭಾವನಾತ್ಮಕ ಜೀವಿ ಅವ್ರ ತಂದೆ. ಈ ಸಿನಿಮಾದಲ್ಲಿ ಹೇಗೆ ಇವ್ರಿಗೆ ಸೋಟ್ ಆಗುತ್ತೆ? ಹೇಗೆ? ಒಂದು ನಂಬಿಕೆ ಇತ್ತು, ರಂಗಭೂಮಿ ಕಲಾವಿದರಿಗೆ ಬ್ರ್ಯಾಂಡೇ ಇರೋದಿಲ್ಲ. ಅವ್ರು ಮಾಡಿದೆಲ್ಲ ಬ್ರ್ಯಾಂಡೇ, ಅದೊಂದು ನಂಬಿಕೆ ಇತ್ತು. ಆಮೇಲೆ ಅವರು ಮೊದಲನೇ ಸಲ ನನ್ನ ಸಿನಿಮಾಗೆ ಬರ್ತಾರಲ್ಲ, ತುಂಬ ಜನ ಹೆದರ್ಸಿರ್ತಾರೆ. ಯಾಕಂದ್ರೆ ಬಹಳಷ್ಟು ಕಲಾವಿದರು ಕೆಲಸ ಮಾಡಿದ್ದಾರೆ. ಎಸ್ ನಾರಾಯಣ್ ಸಿನಿಮಾನಪ್ಪ ಹೋಗ್ಬೇಡ ಅಂತ. ಹಾಗಾಗಿ ಎಷ್ಟೋ ಸಿನಿಮಾ ರಂಗಾಯಣರಿಗೂ ಬಿಗಿನಿಂಗ್ ಬಿಟ್ಬಿಟ್ಟಿದ್ರು. ನನ್ನ ಸಿನಿಮಾಗೆ ಪಾಠೆ ಮಾಡಿರ್ಲಿಲ್ಲ ಅವರು. ತಡವಾಗಿ ಬಂದರು, ತುಂಬ ಸಿನಿಮಾಗಳು ಮಾಡಿದ್ವಿ. ಬಟ್ ಶರತ್ ಗೋವಿಂದಾಶ್ ಅವರು ಏನು ಪಾತ್ರ ಇತ್ತು, ಆ ಪಾತ್ರ ನಾವು ಹೇಗೆ ಅನ್ಕೊಂಡಿದ್ವಿ ಅದಕ್ಕಿಂತ ಅದ್ಭುತವಾಗಿ ಆ ಪಾತ್ರಕ್ಕೆ ಜೀವ ತುಂಬಿ ಇವತ್ತು ಸಿನಿಮಾ ಯಾರೇ ನೋಡಿದ್ರು ಕೂಡ ನಿಮ್ಮ ಸೀನಲ್ಲಿ ಕಣ್ಣು ಒದ್ದೆ ಆಗಿದೆ ಅಂತ ಬರೋದಿಲ್ಲ. ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನನಗೆ ಕೊಟ್ಟಿದ್ದು. ಇನ್ಫ್ಯಾಕ್ಟ್ ನಾನೇ ಎಡಿಟಿಂಗ್ ರೂಮಲ್ಲಿ, ನಮ್ಮ ಎಡಿಟ್ರು ನಾವಿಬ್ಬರೇ ಕೂತ್ಕೊಂಡು ಎಡಿಟ್ ಮಾಡೋವಾಗಲೂ ನಾವು ತುಂಬ ಎಮೋಷನ್ ಆದ್ವಿ. ಶಾರ್ಟ್ ಬೈ ಶಾರ್ಟ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ಬಟ್ ನಿಮ್ಮ ಪ್ರತಿಭೆಗೆ ತುಂಬ ಸಣ್ಣ ಪಾತ್ರ, ಮುಂದಿನ ದಿನಗಳಲ್ಲಿ ಒಳ್ಳೆ ಪಾತ್ರ, ಇನ್ನೂ ದೊಡ್ಡ ಪಾತ್ರಗಳು ಮಾಡೋಣ. ಇನ್ನು ಶ್ರೇಯಸ್ ಬಗ್ಗೆ ನಾನು ಹೇಳಿದ್ದೀನಿ, ಆ ಹುಡುಗನಿಗೆ ಉತ್ಸಾಹ, ತಲ್ಲೀನತೆ, ಶ್ರದ್ಧೆ ಇವೆಲ್ಲ ಇಲ್ಲ ಅಂದ್ರೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಸಿನಿಮಾ ಅನ್ನೋದು ಮಾಯೆ, ಇದು. ಇಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾರು ಸ್ಟಾರ್ಗಳಾಗ್ತಾರೆ, ಸ್ಟಾರ್ ಆದವ್ರಿಗೆ ಗೊತ್ತಿಲ್ಲ. ಈಗ ಸ್ಟಾರ್ ಆಗಿದ್ದ ದುನಿಯಾ ವಿಜಯ್ ಸರ್ ಎಷ್ಟು ಕಷ್ಟಪಟ್ಟಿದ್ದಾರೆ, ಅವ್ರು ಎಷ್ಟು ನೊಂದಿದ್ದಾರೆ, ಎಷ್ಟು ಚಪ್ಪಲಿ ಸೋಸ್ಕೊಂಡಿದ್ದಾರೆ.
ಎಷ್ಟು ಬೆವರಿಳಿಸಿದ್ದಾರೆ. ಅವ್ರು ಇವತ್ತು ಸ್ಟಾರ್ ಆಗಿದ್ದಾರೆ. ಅವರ ಡೇಟ್ಗೋಸ್ಕರ ನಿರ್ಮಾಪಕರು ಹೋಗೋರು ಮನೆ ಬಾಗಿಲಲ್ಲಿ ನಿಂತ್ಕೋತಾರೆ. ಆದರೆ ಈ ಸ್ಟಾರ್ ಆಗೋದಕ್ಕೆ ಟೆಕ್ನಿಕ್ ಏನಾದ್ರು ಗೊತ್ತಿದೆಯಾ? ಯಾವ ಸ್ಟಾರ್ಗೂ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಅವ್ರು ಇನ್ಸ್ಟಿಟ್ಯೂಟ್ ಮಾಡ್ತಿದ್ರು, ಬರೋರೆಲ್ಲ ಸ್ಟಾರ್ ಆಗ್ಬಿಡ್ತಾ ಇದ್ರು. ಅದೊಂದು ಮಾತ್ರ ಗುಟ್ಟಾಗಿಟ್ಟಿದೆ ಈ ಸಿನಿಮಾ. ಅದೇ ಅರ್ಥ ಆಗಲ್ಲ ನೋಡಿ. ಕ್ಯಾಮರಾ ಮುಂದೆ ಬರ್ಬೇಕಾದ್ರೆ ತುಂಬಾ ಅದೃಷ್ಟ. ಯಾವಾಗಲೂ ರಮೇಶ್ ಸರ್ ನಾವು ಮಾತಾಡ್ತಿರ್ತೀವಿ. 3 ಕೋಟಿ ಜನಸಂಖ್ಯೆ ಇದ್ದಾಗ ಒಬ್ಬರೇ ಒಬ್ಬರು ಸೂಪರ್ ಸ್ಟಾರ್ ಆಗಿದ್ರು. ರಾಜ್ಕುಮಾರ್ ಅವರು, ಅಣ್ಣವ್ರು ಒಬ್ಬರೇ ಇದ್ರು. ಯಾಕೆ ಬೇರೆ ಕಲಾವಿದರು ಇದ್ರಲ್ಲ, ಯಾಕಾಗ್ಲಿಲ್ಲ? ಅದೇ ಆಶ್ಚರ್ಯ. ಅದು ಗೊತ್ತೇ ಇಲ್ಲ ಇವತ್ತಿನವರೆಗೂ. ನಾನು 50 ಸಿನಿಮಾ ಮಾಡಿದ್ದೀನಿ, ನನಗೂ ಗೊತ್ತಿಲ್ಲ. ಒಂದು ಕಥೆ ಮಾಡ್ಕೋತೀವಿ, ಸ್ಕ್ರೀನ್ ಪ್ಲೇ ಮಾಡ್ಕೋತೀವಿ, ಎಲ್ಲ ಕೆಲಸ ಮಾಡ್ತೀವಿ. ಆದರೆ ಈ ಸಿನಿಮಾ 25 ವಾರ ಹೋಗುತ್ತಾ ನಮಗೆ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ ಯಾರಿಗೂ ಕೂಡ. ಬಂಗಾರದ ಮನುಷ್ಯ 104 ವಾರ ಓಡಿದಂತ ಒಂದು ಸಿನಿಮಾ ಪ್ರಿವ್ಯೂ ಹಾಕಿದಾಗ ತುಂಬಾ ಜನ ಎದ್ದು ಹೋಗ್ಬಿಟ್ರಂತ, ಇದು ಯಾವುದೋ ಹಳ್ಳಿಗಾಡಿನ ರೈತರದು ಡಾಕ್ಯುಮೆಂಟ್ರಿ ಇದು ಅಂತ. ಆ ಸಿನಿಮಾ 104 ವಾರ ಓಡ್ತು ಅಂದ್ರೆ ಅದನ್ನೇ ಹೇಳ್ತೀವಿ ಮಾಯೆ ಅಂತ. ತುಂಬಾ ಜನ ನನಗೆ ತುಂಬಾ ಟ್ಯಾಲೆಂಟ್ ಇದೆ, ನಾನು ಸ್ಟಾರ್ ಆಗ್ಬೋದು. ತುಂಬಾ ಜನ ನನಗೆ ಹಣ ಇದೆ, ಸ್ಟಾರ್ ಆಗ್ಬೋದು. ನನಗೆ ಅದೃಷ್ಟ ಇದೆ, ನನ್ನ ಹಿನ್ನೆಲೆ ಚೆನ್ನಾಗಿದೆ. ಏನೂ ಇಲ್ಲ, ಇನ್ನೇನೋ ಒಂದು ಬೇಕು. ಅದೇನು ಅಂತ ಯಾರಿಗೂ ಗೊತ್ತಿಲ್ಲ. ಒಂದು 25 ವರ್ಷದ ಹಿಂದೆ ಹೋಗ್ತೀನಿ ನಾನು. ಒಂದು ಇನ್ಸಿಡೆಂಟ್ ಹೇಳ್ಬೇಕು ನಾನು ಈ ವೇದಿಕೆಗೆ. ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೆ, ಮೇಲ್ಕೋಟೆಯಲ್ಲಿ ಶೂಟಿಂಗ್ ಮಾಡ್ಬೇಕು ನಾನು. ಮೇಲ್ಕೋಟೆಯಲ್ಲಿ ಈ ಬೇಸಿಗೆ ಕಾಲಕ್ಕೂ ಮಳೆಗಾಲಕ್ಕೂ ಮಧ್ಯೆ ಒಂದು ಋತು ಇದೆ. ಅಲ್ಲಿ ಸನ್ಸೆಟ್, ಸನ್ರೈಸ್ ಬಿಫೋರ್ ಸನ್ ಬಹಳ ಬ್ಯೂಟಿಫುಲ್ ಆಗಿರುತ್ತೆ ಸ್ಕೈ. ಅದನ್ನ ತೆಗಿಯೋದಕ್ಕೆ ಬಹಳ ಜನ ಡೈರೆಕ್ಟರ್ ಕಾಯ್ತಿರ್ತಾರೆ, ಸಿಗೋದಿಲ್ಲ. ನಾನು ಆ ಸೀಸನ್ ಇದ್ದೀನಿ, ಶೂಟಿಂಗ್ ಮಾಡಬೇಕು. ನಾನು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ನಾಯಕ ನಟರಿಗೆ ಹೇಳಿದ್ದೀನಿ, ನಾಳೆ ಬೆಳಿಗ್ಗೆ 5 ಗಂಟೆಗೆ ಶಾರ್ಟ್, ಇದು ಕಾಲಿಗೆ ಶಾರ್ಟ್ ಅಂತ. ಆಯ್ತು ಸರ್, ಹೋಗೋಣ. ಎಲ್ಲ ಸಿದ್ಧತೆ ಮಾಡ್ಕೊಂಡು ಯೂನಿಟ್ ಎಲ್ಲ ಬಂದಿದೆ, ನಾವೆಲ್ಲ ಕಾಯ್ತಾ ಇದ್ದೀವಿ. ಅವರು ಬರಲಿಲ್ಲ. 7 ಗಂಟೆಗೆ ಬಂದು ಅದು ಕರೆಕ್ಟಾಗಿ 2:30 3 ನಿಮಿಷ ಮಾತ್ರ ಅವಕಾಶ ಕೊಡುತ್ತದು. ಹೊರಟಾಯ್ತದು. 7 ಗಂಟೆಗೆ ಬಂದಾಗ ಏನು ಹೇಳಕ್ಕಾಗತ್ತೆ? ನಾನು ಏನು ಹೇಳಿ ಅಲ್ಲಿಂದ ಓಡ್ ಬಂದು, ಸಾರ್ ತಪ್ಪಾಗೋಯ್ತು, ಸಾರಿ ಸರ್, ನಾನು ಬಿಸಿನೀರು ಬರಲಿಲ್ಲ ಸರ್. ನಮ್ಮ ಮ್ಯಾನೇಜರ್ ಹೇಳಿದ್ದೆ, ಸರ್ ಎದ್ದೇ ಇಲ್ಲ ಅವರು ಅಂತ. ಬಿಸಿನೀರು ಬರಲಿಲ್ಲ ಸರ್. ಆಯ್ತು, ಓಕೆ, ನಾಳೆ ಮಾಡೋಣ, ಬಿಟ್ಬಿಡಿ, ಡಿಸ್ಕಷನ್ ವೇಸ್ಟು, ಹೋಯ್ತದು. ನಾಳೆ ಮಾಡೋಣ. ನಾಳೆ ಸರ್ ನಿಮಗಿಂತ ಮೊದಲು ನಾನು ಇರ್ತೀನಿ ಸರ್. ಓಕೆ ಆಯ್ತು. ನಮ್ಮ ಮ್ಯಾನೇಜರ್ಗೆ ಹೇಳಿದೆ, ಮೈಸೂರಿಂದ ಬರಬೇಕಾಗಿತ್ತು. ಮ್ಯಾನೇಜರ್ಗೆ ಹೇಳಿದೆ, ಇವ್ರು ಮೈಸೂರಿಂದ ಎದ್ದು ಬರೋದು ಕಷ್ಟ ಆಗತ್ತಪ್ಪ, ಇಲ್ಲಿ IB ಇದೆ, ಅಲ್ಲಿ ರೂಮ್ ಹಾಕ್ಬಿಟ್ಟು ಪಕ್ಕದಲ್ಲಿ ನೀನೊಂದು ರೂಮ್ ಹಾಕ್ಬಿಟ್ಟು ನೀನು ರೂಮ್ ತಗೊಂಡು ನೀನು ಅಲ್ಲಿ ಮಲ್ಕೋ, ಬೆಳಿಗ್ಗೆ ಹೋಗಿ ಎಬ್ಬಿಸು, ನಿನ್ನನ್ನು ನಾನು ಎಬ್ಬಿಸ್ತೀನಿ ಅಂತ ಹೇಳಿ. ಈ ಕೆಲಸಕ್ಕೆ ನಾವು ಎಂಟೈರ್ ಯೂನಿಟ್ ನಾವು ಶ್ರೀರಂಗಪಟ್ಟಣದಲ್ಲಿ ಇದ್ವಿ. ಯಥಾ ಪ್ರಕಾರ ಶಾರ್ಟ್ ತೆಗಿತೀವಿ, ಇವತ್ತು ನಾಳೆ ತೆಗಿತೀವಿ ಅಂತೇಳಿ ಯಥಾ ಪ್ರಕಾರ ಸೇಮ್ ಬೆಳಗ್ಗೆ ಎಲ್ಲರ ಯೂನಿಟ್ ಎಲ್ಲ ಬಂದ್ವಿ. ನೋಡಿದ್ರೆ ಅದು ಈ ಬೆಟ್ಟ ನೋಡಿದ್ರೆ ಕಲ್ಲಿನ ಬಂಡೆ, ಹೀರೋ ಅಲ್ಲಿ ಕಾಯ್ತಾ ಇದ್ದಾರೆ. ಫುಲ್ ಯೂನಿಟ್ ಲೇಟಾಗಿ ಬರ್ತಾ ಇದೆ. ನಾನು ಏನೇ ಇದು, ಹೀರೋ ಕಾಯ್ತಾ ಇದ್ದಾರೆ, ಲೇಟಾಗಿ ಬರ್ತಾ ಇದೀವಲ್ಲ ನಾವು. ಕ್ಯಾಮ್ರಾ ಎಲ್ಲ ಜೊತೆಲಿದೆ, ಎತ್ಕೊಂಡು ಓಡ್ ಬಂದ್ರೆ ಅಲ್ಲಿದ್ದಿದ್ದ ಹೀರೋ ನಮ್ಮ ಹೀರೋ ಅಲ್ಲ, ರಜನಿಕಾಂತ್ ಅವರು ಇದ್ದಾರೆ. ರಜನಿಕಾಂತ್ ಅವರು ಇದ್ದಾರೆ ಬಂಡೆ ಮೇಲೆ. ಯೂನಿಟ್ ಬಂದಿಲ್ಲ ಇನ್ನು, ಅವ್ರು ನಿಂತ್ಕೊಂಡಿದ್ದಾರೆ. ಸರ್ ನನಗೆ ಒಂದು ಸೆಕೆಂಡ್ ಶಾಕ್ ಆಗೋಯ್ತು. ಅವ್ರ ಯೂನಿಟ್ ಬಂತು ಅಂತ ನಮ್ಮನ್ನೆಲ್ಲ ನೋಡ್ತಾ ಎಲ್ಲ ಬೆಳಗ್ಗೆ ನಾವು ಗೊತ್ತಾಗಲ್ಲ ಯಾರು ಬಂದ್ರು ಏನು ಅಂತ. ಸರಿ, ಒಂದು ಸೆಕೆಂಡ್, ಅಯ್ಯೋ ಅವ್ರು ಇದಾರಲ್ಲ, ಸರಿ ಹೋದೆ, ನಮಸ್ಕಾರ ಮಾಡಿ ಏನು ಮಾತಾಡಕ್ ಹೋಗಿಲ್ಲ. ಅವ್ರು ನೋಡಿ ಅವ್ರ ಹತ್ರ ಮಾತಾಡ್ತಾ ವಾಪಸ್ ಬಂದ್ಬಿಟ್ವಿ. 2 ನಿಮಿಷದಲ್ಲಿ ಯೂನಿಟ್ ಎಲ್ಲ ಬಂತು. ನಾನೇನು ಶಾರ್ಟ್ ತೆಗಿಬೇಕು ಆ ಯೂನಿಟ್ ಆ ಶಾರ್ಟ್ ತೆಗೆದಾಯ್ತು. ಅವರು ಶಾರ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಜಾಗದಲ್ಲಿ ಈ ಹೀರೋ ಕಾರ್ ಬರ್ತಾರೆ. ಮ್ಯಾನೇಜರ್ ಕೇಳಿದೆ, ಇವ್ರೇನು ಮಾತಾಡಿಲ್ಲ. ಏನಪ್ಪ ಬಿಸಿನೀರೆಲ್ಲ ಬಂತ? ಇಲ್ಲ ಸರ್, ನಾನು 4 ಗಂಟೆಯಿಂದ ಬಾಗಿಲು ಬಡ್ದು ಸಾಕಾಯ್ತು. ಅವ್ರು ಎದ್ದೊಳ್ಳೇ ಇಲ್ಲ ಸರ್. ಯಾಕೆ ಎದ್ದೊಳ್ಳಿಲ್ಲ? ಅವ್ರು ಮಲಗಿದ್ದೆ 4 ಗಂಟೆ ಸರ್.
ಅದಾದ್ಮೇಲೆ ಅವ್ರು ಮಲಗ್ಬಿಟ್ರು. ಅದಾದ್ಮೇಲೆ ಎದ್ದೊಳ್ಳೇ ಇಲ್ಲ. ಅವ್ರ ಹೆಸರು ಕೇಳಬೇಡಿ ನನಗೆ. ನಾನು ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ, ಡೆಡಿಕೇಶನ್ ಅನ್ನೋದು ಬಹಳ 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 ಮುಖ್ಯ. ಡೆಡಿಕೇಶನ್ನೇ ಇಲ್ಲದೆ ನಾನು ಏನೂ ಆಗಿಲ್ಲ ಅಂತ ಅನ್ಕೋಬಾರ್ದು. ಡೆಡಿಕೇಶನ್ ಬಹಳ ಮುಖ್ಯ. ಇಷ್ಟೊಂದು ವಿಜಯ್ ಸರ್ ಬಗ್ಗೆ ಮಂಜಣ್ಣ ಹೇಳ್ತಾ ಇದ್ರು, ಅವ್ರನ್ನ ಒಪ್ಸೋದು ಸ್ವಲ್ಪ ಕಷ್ಟ. ಒಂದ್ಸಲ ಒಪ್ಕೊಂಡ್ಬಿಟ್ರೆ ಅವ್ರು ಸೆಟ್ಟಿಗೆ ಬಂದರು ಅಂದರೆ ನನಗೆ ಭಾಳ ಸಲ ಮುಜುಗರ ಆಗ್ತಾಯಿದೆ. ನಾವು ಹುಡುಗರನ್ನ ಕೇಳಿ ಯಾಕಪ್ಪ ಇವ್ರನ್ನ ಕರ್ಕೊಂಡ್ಬರ್ತೀವಿ ಸ್ವಲ್ಪ ಹೊತ್ತಲ್ಲಿ ಕ್ಯಾರವನ್ ಕೂರ್ಸಿ, ಕ್ಯಾರವನ್ ಹೋಗೋದೇ ಇಲ್ಲ ಅವರು. ಒಂದ್ಸಲ ಕ್ಯಾರವನ್ ಎಂದು ಹೇಳಿದ್ರೆ ಮತ್ತೆ ಕ್ಯಾರವನ್ ಹೋಗೋದೇ ಇಲ್ಲ. ಅಂದರೆ ಅಷ್ಟು ಶಿಸ್ತು. ಬಿಕಾಸ್ ಅವರು ಡೈರೆಕ್ಟರ್ ಆಗಿದ್ದಾರೆ. ಪಾತ್ರದಲ್ಲಿ ನಾನು ನನ್ನ ತೊಡಗಿಸ್ಕೋಬೇಕು ಅನ್ನೋ ಅವ್ರಿಗೆ ಆ ಹಠ ಇದೆ, ಹಂಬಲ ಇದೆ. ಆಗಲೇ ಅವ್ರು ಹೇಳ್ತಿದ್ರು, ನಾನು ಹೀರೋ ಅಲ್ಲ ಈ ಪಿಕ್ಚರ್ಗೆ, ಶ್ರೇಯಸ್ ಹೀರೋ, ಅವ್ರು ಹೀರೋ. ಪಿಕ್ಚರ್ ನೋಡಿದವರು, ಪಿಕ್ಚರು ನೋಡಿದಾರೆ ಬಹಳ ಜನ. ಪಿಕ್ಚರ್ ನೋಡಿದವ್ರು ಏನಂದ್ರು ಅಂತ ಅವ್ರನ್ನ ಕೇಳಿ ಪಕ್ಕದಲ್ಲಿ ಕೂತಿದ್ದಾರೆ. ಯಾಕೆ ನಾನು ಈ ವಿಷಯ ತಗೊಂಡೆ ಇವಾಗ ಅಂದ್ರೆ, ನಾನು ತಗೊಂಡಿರೋ ವಸ್ತು ಆ ಥರ ತುಂಬಾ ಗಂಭೀರವಾದಂಥ ಸಮಸ್ಯೆ ಇವತ್ತು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥದ್ದು. ನಾನು ಈ ವಿಷಯನ ಮೊನ್ನೆ ಮಹಿಳಾ ಆಯೋಗದ ಜೊತೆ ಚರ್ಚೆ ಮಾಡಿದೆ ಸುದೀರ್ಘವಾಗಿ. ಬಹಳ ಗಂಭೀರವಾದಂಥ ವಿಚಾರ. ಏನು ವಿಚಾರ? ನಾನು ಸೀನ್ ಓಪನ್ ಮಾಡ್ತೀನಿ, ಅದನ್ನು ಗೊತ್ತಾಗಿ. ಈ ಮೊಬೈಲಲ್ಲಿ ಚಾಟಿಂಗ್ ಏನು ಇಲ್ಲಿ ಕೂತ್ಕೊಂಡು ಎಲ್ಲ ಚಾಟಿಂಗ್ ಮಾಡ್ತಾನೆ ಇರ್ತಾರೆ ಯಾರ್ಯಾರು. ಬಟ್ ಈ 10 ಗಂಟೆ ಮೇಲೆ ಒಂದು ಚಾಟಿಂಗ್ ಅನ್ನೋ ಶುರು ಆಗುತ್ತೆ. 10 ಗಂಟೆ ಮೇಲೆ ರಾತ್ರಿ ಹೊತ್ತು ಅದು ತುಂಬಾ ಅಪಾಯಕಾರಿಯಾದಂಥ ಚಾಟಿಂಗ್. ಎಕ್ಸ್ಪೆಷಲಿ ಆ ವಯಸ್ಸಿನ ಹೆಣ್ಣು ಮಕ್ಕಳು, ಅವ್ರು ಯಾರ ಜೊತೆಯಲ್ಲಿ ಚಾಟಿಂಗ್ ಮಾಡ್ತಾರೆ ಗೊತ್ತೇ ಆಗಲ್ಲ. ಇವರು ಫೋಟೋ ಇರುತ್ತೆ ಅಲ್ಲಿ, ಅವರ ಫೋಟೋ ನೋಡ್ತಿದ್ದಾಗೆ ಅಲ್ಲಿಂದ ಯಾರೋ ಒಬ್ರು, ಬೃಂದ ಅವರೇ ಎಂತ ಕಣ್ಣು ನಿಮ್ದು, ಹೆಣ್ಣು ಮಕ್ಕಳು ಕೇಳಬೇಕಾ, ಹೊಗಳಿದ್ರೆ ಸಾಕು ಬಿದ್ದೋಗ್ಬಿಡ್ತಾರೆ, ಮುಗೀತು. ಅರೇ ನನ್ನ ನೀವು ಹೊಗಳ್ತಾ ಇದ್ದಾನಲ್ಲ, ಥ್ಯಾಂಕ್ ಯು, ಇವರು ಮೆಸೇಜ್ ಕಳಿಸ್ತಾರೆ. ನೆಕ್ಸ್ಟು ಬೃಂದ ಅವರೇ ಏನ್ರಿ ನಿಮ್ಮ ಮೂಗು, ಜಯಪ್ರದ ಮೂಗಿಂತಲೂ ಚೆನ್ನಾಗಿದೆ ರೀ ನಿಮ್ದು, ಮುಗೀತು. ಸೆಕೆಂಡ್ ಸ್ಟೆಪ್ ಇದು. ಮತ್ತೆ ಶುರುವಾಯ್ತು, ಅಮ್ಮ ನಿನ್ ಗಲ್ಲ ನೋಡ್ಬಿಟ್ರೆ ನಂಗೆ ನಿದ್ದೆನೇ ಬರಲ್ಲ. ಈ ಥರ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಹೊಗಳ್ತಾರೆ. ಹೆಣ್ಣು ಹೊಗಳಿಸ್ಕೊಂಡು ಆನಂದ ಪಡುವಂಥ ಜೀವಿ ಅದು, ಅದರಲ್ಲಿ ತಪ್ಪಿಲ್ಲ. ಎಲ್ಲ ಪುರಾಣಗಳಿಂದ ಇತಿಹಾಸಗಳಲ್ಲೂ ಕೂಡ ಅದಿದೆ. ಅದು ಈಗಲೂ ಕೂಡ ಇವರೆಲ್ಲಿ ಸೋಲ್ತಾರೆ. ಈ ಚಾಟಿಂಗ್ ಮಾಡ್ತಾ ಇರೋರು 4 ಜನ ಚಾಟಿಂಗ್ ನಿಲ್ಲಿಸ್ಬಿಡ್ತಾರೆ. ಇವರು ಕಾಯ್ತಾ ಇರ್ತಾರೆ, ಅಯ್ಯೋ ಚಾಟ್ ಮಾಡಲೇ ಇಲ್ವಲ್ಲ ಅಂತ. ಐ ಮಿಸ್ ಯು ಅಂತ ಒಂದು ಮೆಸೇಜ್ ಹೋಗುತ್ತೆ ಇವರಿಂದ. ಬೃಂದ ಅಲ್ಲ, ನಿಮ್ಮ ವಯಸ್ಸಿನ ಹೆಣ್ಮಕ್ಳು ಗಾಬರಿ ಹಾಕ್ಬಿಡೋದು. ಐ ಮಿಸ್ ಯು, ಈ ಐ ಮಿಸ್ ಯು ಅನ್ನೋದನ್ನು ಕಾಯ್ತಾ ಇರ್ತಾನೆ ಅವನು. ಅಲ್ಲಿಂದ ಐ ಲವ್ ಯು ಅಂತ ಕಳಿಸ್ತಾನೆ. ಕನೆಕ್ಟ್ ಆಗ್ತಾನೆ. ಯಾವ ಮಟ್ಟಕ್ಕೆ ಅಂದರೆ, ಆ ಒಂದು ಮೆಸೇಜಿಂದ 21 ವರ್ಷಗಳ ಕಾಲ ಇವರು ಜನ್ಮ ಕೊಟ್ಟು, ಜೀವ ಕೊಟ್ಟು, ಬದುಕಿನ ಎಲ್ಲವನ್ನ ಕೊಟ್ಟ ತಂದೆ ತಾಯಿಗಳು, ಒಡಹುಟ್ಟಿದ ಅಣ್ಣ ತಮ್ಮ ಎಲ್ಲರನ್ನೂ ಮರೀತಾರೆ. ಇವರು ಎಲ್ಲವನ್ನ ಅವ್ರಿಗೆ ಅರ್ಪಣೆ ಮಾಡಿಕೊಂಡು ಅವ್ರ ಜೊತೆ ಚಾಟ್ ಮಾಡಿಕೊಂಡು ಸರ್ವಸ್ವ ಅವರೇ ಅನ್ಕೊಂಡ್ಬಿಡ್ತಾರೆ. ಒಂದು ಫೈನ್ ಡೇ ಇವರು ಕರ್ಸ್ಕೊತಾರೆ. ಇವರು ತಂದೆ ತಾಯಿಗಳು ಹೇಳಲ್ಲ, ಯಾರಿಗೂ ಹೇಳಲ್ಲ, ಹೊರಟೋಗ್ತಾರೆ. ಮನೆ ಬಿಟ್ಟು ಹೊರಟೋಗ್ತಾರೆ, ಮುಗೀತು. ಅದಾದ ನಂತರ ಎಲ್ಲಿ ಹೋಗ್ತಾರೆ, ಏನಾಗ್ತಾರೆ, ಇದ್ದಾರಾ ಇಲ್ವಾ, ಬದುಕಿದಾರ ಸತ್ತಿದಾರ, ಯಾವುದೇ ಮಾಹಿತಿ ಮನೆಯವ್ರಿಗೆ ಗೊತ್ತೇ ಆಗೋದಿಲ್ಲ. ಮನೆಯವರು ಗೌರವವಾದ ಕುಟುಂಬವಾದ್ರಿಂದ ಅವರು ಪೊಲೀಸ್ ಠಾಣೆಗೂ ದೂರು ಕೊಡಲ್ಲ, ಮಾಧ್ಯಮಗಳಿಗೂ ಹೇಳೋದಿಲ್ಲ. ಈ ರೀತಿ ನರಳ್ತಾ ಇರ್ತಕ್ಕಂಥ ಕುಟುಂಬಗಳು ಇವತ್ತಿಗೂ ಕರ್ನಾಟಕದಲ್ಲಿ ಮಾತ್ರ 1,000 ಕುಟುಂಬಗಳು ಬರೀ ಕರ್ನಾಟಕದಲ್ಲಿ ದಿನಕ್ಕೆ ಇಂಥ ಒಂದು ಗಂಭೀರವಾದ ವಿಚಾರವನ್ನು ಇಟ್ಕೊಂಡು ನಾನು ಮಾರುತ ಸಿನಿಮಾ ಮಾಡಿದ್ದೆ. ಹಾಗಾಗಿ ಇಲ್ಲಿ ಸಿನಿಮಾ ಮುಖಾಂತರ ನಾವು ಹೇಳಕ್ ಹೊರಟಿರೋ ವಿಷಯ ಏನು, ಆ ಹೆಣ್ಣು ಮಗು ಯಾಕೆ ಅಂತ ತಪ್ಪು ಮಾಡ್ತು, ಅದು ನಿಜವಾಗ್ಲೂ ತಪ್ಪು. ಯಾಕೆ ಅಂತ ತಪ್ಪು ಮಾಡ್ತು, ಆ ತಪ್ಪಿಗೆ ಕಾರಣ ಯಾರು, ಸಂದರ್ಭನ, ಸನ್ನಿವೇಶನ, ಜನ್ಮ ಕೊಟ್ಟವರ, ಗೆಳೆಯರ, ಯಾರು, ಮನೆಯ ವಾತಾವರಣ. ನಾವು ಮನೇಲಿ ಏನು ಮಾಡ್ತೀವಿ, ಮಕ್ಕಳಿಗೊಂದು ಮೊಬೈಲ್ ಕೊಡಿಸ್ಬಿಡ್ತೀವಿ. ನನಗೊಂದು ಮೊಬೈಲು, ನಮ್ಮ ಆಕೆಗೆ ಒಂದು ಮೊಬೈಲು, ನನ್ನ ತಮ್ಮನಿಗೆ ಒಂದು ಮೊಬೈಲ್. ಎಲ್ಲ ವ್ಯವಹಾರಗಳು ಮೊಬೈಲಲ್ಲಿ ನಡೆಯುತ್ತೆ. ಮಾತಿನಲ್ಲಿ ಇರೋದೇ ಇಲ್ಲ. ಏನ್ ಮಗಳೇ ಚೆನ್ನಾಗಿದೆ ಅಂತ ಬೆಳಗ್ಗೆ ಅಪ್ಪ ಮಗಳನ್ನ ಕೇಳಲ್ಲ, ಅಪ್ಪ ಹೇಗಿದ್ದಾನೆ ಅಂತ ಮಗಳಿಗೆ ಗೊತ್ತೇ ಇರಲ್ಲ. ಮನೆಯೊಳಗೆ ಇರ್ತಾರೆ. ಅಪ್ಪ ಬೇರೆ ಕಡೆ ಬಿಸ್ನೆಸ್ ಬಿಸಿ,
ತಾಯಿ ಇನ್ನೊಂದ್ರ ಕಡೆ ಬಿಸಿ, ಅವಳು ಒಂಟಿ ಆಗ್ತಾಳಲ್ಲ, ಈ ಒಂಟಿತನದ ದುರ್ಬಳಕೆ ಆಗೋದೇ ಇವೆಲ್ಲ ಚಟುವಟಿಕೆಗಳಿಗೆ ಮೂಲ ಕಾರಣ. ಅವಳನ್ನ ಒಂಟಿಯಾಗಿ ಬಿಡಬೇಡಿ ಪೇರೆಂಟ್ಸ್ಗಳು. ಸ್ವಲ್ಪ ಹೊತ್ತು, ದಿನಕ್ಕೊಂದು 10 ನಿಮಿಷ ಜೊತೆ ಕೂತ್ಕೊಂಡು ಊಟ ಮಾಡಿ, ಜೊತೆ ಕೂತ್ಕೊಂಡು ಊಟ ಮಾಡಿ, ವಾರಕ್ಕೊಂದ್ಸಲ ನಿಮ್ಮ ಸಮಯವನ್ನು ಅವ್ರ ಜೊತೆಯಲ್ಲಿ ಸ್ಪೆಂಡ್ ಮಾಡಿ, ಮಕ್ಕಳಿಗೋಸ್ಕರ ಒಂದಿನ ಸ್ಪೆಂಡ್ ಮಾಡಿ. ಮಕ್ಕಳು ಏನೇನು ಮಾಡ್ತಿದ್ದಾರೆ, ಆಗಲೇ ವಿಜಯ್ ಸರ್ ಹೇಳಿದಾಗೆ ಆ ಮೊಬೈಲ್ ಕಡೆ ಸ್ವಲ್ಪ ಗಮನ ಕೊಡಿ. ಏನು ಮಾಡ್ತಿದ್ದ ಮಗಳು, ಏನಮ್ಮ ಏನು ಓದ್ತಾ ಇದ್ದೀ, ನೀನು ಓದ್ತಾ ಇದೆಯಲ್ಲ, ನಿಮ್ಗೆ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ, ಯಾರಾದ್ರೂ ನಿಮ್ಮ ಬಾಯ್ ಫ್ರೆಂಡ್ಸ್ ಇದ್ದಾರಾ ಕೇಳಿ. ಅಪರಾಧ ಏನೂ ಅಲ್ಲ ಅದು, ಕೇಳಿ. ಮುಕ್ತವಾಗಿ ಮಾತಾಡೋದಕ್ಕೆ ಮಕ್ಕಳಿಗೆ ತಂದೆ ತಾಯಿಗಳು ಅವಕಾಶ ಕೊಟ್ಟಾಗ ಮಕ್ಕಳು ಹೇಳ್ತಾರೆ, ಅಪ್ಪ ಒಂದು ಹುಡುಗ ನಂಗೆ ಲೈನ್ ಹೊಡಿತಾ ಇದ್ದಾನಪ್ಪ ಅಂತ. ಅದೇನು ತಪ್ಪಿಲ್ಲ. ಹೌದಾ ಮಗಳೇ, ಫೋಟೋ ತೋರಿಸು, ನೋಡ್ತಾನೆ. ಯಾಕಪ್ಪ ಪ್ರೀತಿನ ವಿರೋಧ ಮಾಡ್ತಾನೆ ಅಂದ್ರೆ, ತನ್ನ ಮಗಳ ಭವಿಷ್ಯ ಎಲ್ಲಿ ದಾರಿ ತಪ್ಪುತ್ತೋ ಅನ್ನೋ ಭಯ, ಆತಂಕ ಇರುತ್ತೆ. ಯಾಕೆಂದ್ರೆ ಅವನನ್ನು ಆ ರೀತಿ ಲಾಲನೆ ಪಾಲನೆ ಮಾಡಿ ಬೆಳೆಸಿರ್ತಾನೆ. ಮಕ್ಕಳ ಆಯ್ಕೆ ಏನಾದ್ರು ತಪ್ಪಾಗಿತ್ತು ಅಂದ್ರೆ ಅದನ್ನು ತಿದ್ದುತ್ತಾನೆ. ಅದು ವಿರೋಧ ಅಲ್ಲ. ನಿಮ್ ಬದುಕಿನ ಒಳ್ಳೆ 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 ಬದುಕನ್ನು ರೂಪಿಸ್ಕೊಡ್ಬೇಕು ಅನ್ನೋ ಜವಾಬ್ದಾರಿ ಅವ್ರಿಗಿರುತ್ತೆ. ಪ್ರತಿಯೊಂದು ನಿಮ್ ಬದುಕಲ್ಲಿ ಅವ್ರು ಕೊಡ್ತಾರಲ್ವಾ, ತಂದೆ ತಾಯಿ ಪ್ರತಿಯೊಂದನ್ನು ಕೊಡ್ತಾರೆ. ಇದೊಂದು ವಿಚಾರದಲ್ಲಿ ಮಾತ್ರ ಅವ್ರನ್ನ ದೂರ ಇಟ್ಟು ನೀವು ಆಯ್ಕೆ ಮಾಡ್ಕೋತಿರಲ್ಲ, ಅಲ್ಲೇ ನೀವು ಎಡವುತ್ತೀರ. ಅಲ್ಲಿಂದ ಮುಂದೆ ಜರ್ನಿ ನಿಮ್ದು. ನಿಮ್ ಬದುಕಿನಲ್ಲಿ ಅವ್ರು ಎಷ್ಟು ದಿನ ಇರ್ತಾರೆ, ಯಾವತ್ತೋ ಒಂದಿನ ಕಳೆದು ಹೋಗ್ತಾರೆ. ಮುಂದೆ ಬದುಕಬೇಕಾಗಿರೋದು ನೀವು. ಅಂತ ಒಂದು ಬದುಕನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದು ತಪ್ಪು ಅಂತಲ್ಲ. ಆಯ್ಕೆಯ ಬಗ್ಗೆ ತಂದೆ ತಾಯಿಗಳ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮಾಡಿ. ಇದು ಬಹಳ ಮುಖ್ಯ. ತಂದೆ ತಾಯಿಗಳಿಗೂ ಅದನ್ನೇ ಹೇಳ್ತೀವಿ, ಮಕ್ಕಳಿಗೂ ಅದನ್ನೇ ಹೇಳ್ತೀವಿ. ಇದರದ್ದೊಂದು ತುಂಬಾ ಸೂಕ್ಷ್ಮ ಮತ್ತು ಗಂಭೀರವಾದ ವಿಚಾರ ಮಾರುತ ಚಿತ್ರ. ಈ ಸಿನಿಮಾದ ಎಲ್ಲ ಪಾತ್ರಗಳು, ಎಕ್ಸ್ಪೆಷಲಿ ಬೃಂದಾ ಪಾತ್ರ ಬಹಳ ಅದ್ಭುತವಾದಂಥ ಪಾತ್ರ. ಆ ಪಾತ್ರಕ್ಕೆ ಆ ಹೆಣ್ಣು ಮಗು ಬಹಳ ಚೆನ್ನಾಗಿ ನ್ಯಾಯ ಒದಗಿಸ್ಕೊಟ್ಟಿದೆ. ಜೊತೆಯಲ್ಲಿ ಶ್ರೇಯಸ್ಸು ಶ್ರಮಪಟ್ಟು, ಯಾಕೆಂದ್ರೆ ಸುಲಭ ಅಲ್ಲ. ಬಲಗಡೆ ದುನಿಯಾ ವಿಜಯನ್ ಕೊಟ್ಟಿದ್ದೀನಿ, ಎಡಗಡೆ ಸಾಧುನ. ಒಂದ್ ಕಡೆ ಮೇಷ್ಟ್ರು, ಇನ್ನೊಂದ್ ಕಡೆ ಏನನ್ನ ಹೇಳಿದ್ರಿ ನೀವು, ಅದು ಇವರಿಬ್ಬರು ಮಧ್ಯೆ ಕಳೆದೋಗ್ಬಿಡ್ತಾ ಇದ್ದ ಆ ಹುಡುಗ. ಅವಾಗ ನಾನು ಕರೆದು ಎಚ್ಚರಿಕೆ ಕೊಡ್ತಾ ಇದ್ದೆ. ಯಾಕೆಂದ್ರೆ ಸಾಧು ಎಂಥ ಮಾಂತ್ರಿಕ ಅಂದ್ರೆ, ಆತ ಎಷ್ಟೇ ದುಃಖದಲ್ಲಿದ್ರೂ ಕೂಡ ಪಾತ್ರದೊಳಗಡೆ ಬಂದು ನಗಿಸ್ಬಿಟ್ಟು ಹೋಗುವಂತ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಇರ್ತಕ್ಕಂಥ ಕಲಾವಿದ. ಅವರ ಜೊತೆಯಲ್ಲಿ ನೀವು ನಗಾಡ್ಕೊಂಡು ನಿಮ್ಮನ್ನ ನೀವು ಕಳ್ಕೊಂಡ್ಬಿಟ್ರೆ ಆಮೇಲೆ ಇಲ್ಲಿ ಹುಡುಕಕ್ಕೆ ಆಗಲ್ಲ. ಇದು ಇಬ್ಬರ ಮಧ್ಯೆ ಇದ್ರೆ ಸ್ಯಾಂಡ್ವಿಚ್, 3 ಜನದ ಮಧ್ಯೆ ಇದ್ರೆ ಏನಂತೀವಿ ಅದಕ್ಕೆ ತುಂಬಾ ಸಲ ಬೃಂದಾನು ಎಚ್ಚರಿಕೆ ಕೊಡ್ತಾ ಇದ್ದೆ. ಯಾಕಂದ್ರೆ ಎಮೋಷನ್ ಕ್ಯಾರೆಕ್ಟರ್. ನಾನು ಹೋಗ್ಬಿಟ್ಟು ಟ್ಯೂನ್ ಮಾಡಿರ್ತೀನಿ ಇಬ್ಬರಿಗೂ. ಆ ಸಾಧು ಬಂದ್ಬಿಟ್ಟು ಸುಮ್ಮನೆ 2 ಸೆಕೆಂಡ್ ಪಾಸ್ ಆಗ್ಬಿಟ್ರೆ ಎಲ್ಲ ಡೈಲ್ಯೂಟ್ ಆಗ್ಬಿಡೋದು. ಆದ್ರೂ ನಿಮ್ಮ ಪಾತ್ರಕ್ಕೆ ಅನ್ಯಾಯ ಆಗದಾಗೆ ತುಂಬಾ ಚೆನ್ನಾಗಿ ಮಾಡಿದ್ರಿ, ತುಂಬಾ ಅಚ್ಚುಕಟ್ಟಾಗಿ ಮಾಡಿದಿರಿ. ನೀವಿಬ್ಬರು ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ಭವಿಷ್ಯ ಇದೆ. ನಾನು ಆಗ್ಲೇ ಒಂದು ಕಥೆ ಹೇಳಿದೆ ಅಂದ್ರೆ ಅದು ಹೇಳಬೇಕು ಅಂತ ಅನ್ನಿಸೋದು ನಿಮಗಲ್ಲ, ಈ ಜನರೇಷನ್ಗೆ. ಎಲ್ಲರೂ ಕೂಡ ಸೂಪರ್ ಸ್ಟಾರ್ ಆಗ್ಬೇಕು ಅನ್ಕೋತಾರೆ. ಸೂಪರ್ ಸ್ಟಾರ್ ಆಗ್ಬೇಕು ಅನ್ನೋ ಕನಸು ಕಾಣೋದು ತಪ್ಪಲ್ಲ, ಆದ್ರೆ ಪ್ರಯತ್ನಗಳು ಮಾತ್ರ ಬಹಳ ಮುಖ್ಯ. ಆ ಪ್ರಯತ್ನಗಳ ಹಾದಿಯಲ್ಲಿ ನೀವು ಎಲ್ಲೂ ಕೂಡ ಎಡವೋದಕ್ಕೆ ಹೋಗ್ಬಾರ್ದು, ಅದು ಬಹಳ ಮುಖ್ಯ. ಜೊತೆ ಬಿಡ್ಡಪ್ಪ ಅವರು ಬಹಳ ಮುಖ್ಯವಾದ ಪಾತ್ರ. ಅದು ದಿನಗಳು ಕಮ್ಮಿ ಇರ್ಬೋದು, ಅದು ಬಹಳ ಮುಖ್ಯವಾದ ಪಾತ್ರ. ನನಗೆ ಆ ಪಾತ್ರಕ್ಕೆ 2 ಹೆಸರು ಹೇಳಿದೆ. ಆ 2 ಹೆಸರನ್ನು ಪಕ್ಕಕ್ಕೆ ಇಟ್ಟು ಅವ್ರನ್ನ ಬಿಡ್ಡಪ್ಪ ಅವ್ರನ್ನ ಕೊಟ್ಟಿದ್ದು ಮಂಜಣ್ಣ. ನಾನು ಬಿಡ್ಡಪ್ಪ ಅವ್ರು ಕೊಡ್ತೀನಿ ಸರ್, ನೀವು ನೋಡಿ ತುಂಬಾ ಚೆನ್ನಾಗಿದ್ದಾರೆ ಅಂತ ಫೋಟೋ ಕಳಿಸಿದ್ರು. ಓಕೆ ಅಂತ ಹೇಳ್ಬಿಟ್ಟು, ಅಂದ್ರೆ ಕಲಾವಿದರ ಆಯ್ಕೆಯಲ್ಲಿ ಅವರು ತುಂಬಾ ಒಳ್ಳೆ ನಿರ್ಧಾರಗಳು ತಗೊಳ್ತಾರೆ. ಆಮೇಲೆ ಅದೇ ರೀತಿ ರಕ್ಷಿತ್ ಕೂಡ ವೆರಿ ವೆರಿ ಕ್ರೂಷಿಯಲ್ ಕ್ಯಾರೆಕ್ಟರ್ ಅವ್ರದ್ದು. ತುಂಬಾ ಪಾತ್ರ ಸಣ್ಣದು ಬಂದು ಕರೆಕ್ಟ್ ಆಗಿ ಆ ಪಾತ್ರನ ಕರೆಕ್ಟಾಗಿ ಮಾಡಿಕೊಟ್ಟು ಹೋದ್ರು. ಅದೇ ರೀತಿ ರವಿ ಸರ್ ಕೂಡ ಒಂದಿನ ಬೇಕು. ರವಿ ಸರ್ ಒಂದಿನ ಕರ್ಕೊಂಡ್ಬಿಡ್ತೀನಿ ಬಿಡಿ ಸರ್. ನಾವು ಹೋದ್ವಿ, ಅವ್ರು ಹೇಳಿದ್ರು ಇನ್ನೊಂದು 2 ದಿನ ಬಳಸ್ಕೊಳ್ಳಿ ಅಂತ. ನನಗೆ ಬೇಕಾಗಿರ್ಲಿಲ್ಲ. ಬಹಳ ಒಳ್ಳೆ ಸೀನ್ ಅದು, ಫಸ್ಟ್ ಕ್ಲಾಸ್ ಮಾಡಿಕೊಂಡು ಹೊರಟೋದ್ರು. ಇವರೆಲ್ಲ ಯಾತಕ್ಕೆ ಮಾಡಿದ್ರು, ನಾನು ಆಗ್ಲೇ ಹೇಳಿದಾಗೆ ಶ್ರೇಯಸ್ಗೋಸ್ಕರ, ಶ್ರೇಯಸ್ಗೆ ಆಶೀರ್ವಾದ ಮಾಡೋಕ್ಕೋಸ್ಕರ, ಶ್ರೇಯಸ್ ಬೆಳೆಯೋದಕ್ಕೋಸ್ಕರ. ಶ್ರೇಯಸ್ ಬಂದು ಅದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಖಂಡಿತ ದೇವರು ಒಳ್ಳೇದು ಮಾಡ್ತಾನೆ, ಎಲ್ಲರ ಆಶೀರ್ವಾದನೂ ನಿಮ್ಗೆ ಸಿಗುತ್ತೆ. ಎಲ್ಲ ಹೇಳಿದ್ದೀನಿ ಅನ್ಸುತ್ತೆ. ಚಂದನ್ ಸರ್, ನಮ್ಮ ಸಿನಿಮಾದ ಡಿಸ್ಟ್ರಿಬ್ಯೂಟ್ರು ಸುರೇಶ್ ಅವರು, ಚಂದನ್ ಫಿಲ್ಮ್ಸ್ ಸುರೇಶ್ ಅವರು ನನಗೆ ಬಹಳ ಅದೃಷ್ಟದ ಸಂಸ್ಥೆ. ಅದು ಬಹಳಷ್ಟು ಚಿತ್ರಗಳು, ನನ್ನ ಮೊದಲನೇ ಚಿತ್ರ ನಿಮ್ಮ ಥಿಯೇಟ್ರಲ್ಲಿ 25 ವಾರಗಳು,
ಅದ್ಭುತ ಅದು. ಅದಾದ ನಂತರ ಭಾಳ ಸಿನಿಮಾಗಳು ನಿಮ್ಮ ಥಿಯೇಟರ್ ಸೂಪರ್ ಹಿಟ್ ಆಯಿತು. ನನಗೆ ಮಂಜಣ್ಣ 4 ಥಿಯೇಟ್ರ್ಗಳು ಹೇಳಿದ್ರು. ನಾನು ಮೊದಲನೇ ಆಯ್ಕೆ ಅದನ್ನೇ ಕೊಟ್ಟೆ, ಯಾಕೆಂದರೆ ನಂಗೆ ಲಕ್ಕಿ ಥಿಯೇಟ್ರು ಸರ್, ನನಗೆ ಆ ಥಿಯೇಟ್ರ್ ಕೊಡಿಸಿ ಅಂತ. ಆ ಥಿಯೇಟ್ರ್ ಕೊಡಿಸಿದ್ದಾರೆ. ಈ ಥರದೊಂದು ಪ್ರಯತ್ನ ನಿರ್ಮಾಪಕರು ಮಾಡಿರ್ತಾರಲ್ಲ, ಯಾಕೆಂದರೆ ಯೂಶುವಲ್ ಕಮರ್ಷಿಯಲ್ ಟ್ರ್ಯಾಕ್ ಸೇಫ್ ಟ್ರ್ಯಾಕ್ಗಳು ಮಾಡ್ಕೋತಾರೆ. ಇದು ಸಮಾಜಕ್ಕೆ ನಾವು ಕೊಡ್ತಕ್ಕಂಥ ದೊಡ್ಡ ಕಾಂಟ್ರಿಬ್ಯೂಷನ್. ಅದಕ್ಕೆ ಆ ಇಬ್ಬರು ನಿರ್ಮಾಪಕರಿಗೆ, ಅವರಿಬ್ಬರು ಒಟ್ಟಿಗೆ ಸೇರ್ಕೊಂಡು ಇಂಥದ್ದೊಂದು ಪ್ರಯತ್ನ ಮಾಡಿದ್ರು, ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ನಾನು ಮೊನ್ನೆ ಮಹಿಳಾ ಆಯೋಗದ ಜೊತೆಲೂ ಮಾತಾಡಿದ್ದೀನಿ. ಮಾರುತ 21 ಬಿಡುಗಡೆ ಆಗುತ್ತೆ. ಮಾರುತ ಇದು ಸಿನಿಮಾ ಅಲ್ಲ, ಟ್ರೈಲರ್. ಇದು ಮೈನ್ ಸಿನಿಮಾ ನೆಕ್ಸ್ಟ್ ಮಾಡ್ತೀವಿ. ಮಾರುತ ಸಿನಿಮಾ ನೋ ಡೌಟ್ ಸಲಗಾನೆ ಹೀರೋ. ಅದಕ್ಕೆ ಕತೆ ನಡೀತಾ ಇದೆ. ಯಾಕೆಂದ್ರೆ ಕಂಟೆಂಟ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುತ್ತೆ. ಅವ್ರ ಆಯೋಗದವರು ಒಂದಷ್ಟು ಕಂಟೆಂಟ್ ಕೊಟ್ಟರು, ಪೊಲೀಸ್ ಇಲಾಖೆ ಒಂದಷ್ಟು ಕಂಟೆಂಟ್ ಕೊಟ್ಟರು, ಎಲ್ಲ ಲೈವ್ ಇನ್ಸಿಡೆಂಟ್ಗಳು, ಎಲ್ಲವನ್ನು ಗುಡ್ಡೆ ಹಾಕ್ತಾ ಇದ್ದೀನಿ ನಾನು. ಮಾರುತ 2 ಮಾಡ್ತೀವಿ. ಮಾರುತ 2 ಮಾಡ್ತಾ ಇದ್ವಿ. ಯಾಕೆಂದ್ರೆ ಮಾರುತ 2 ತುಂಬಾ ದೊಡ್ಡ ಸಿನಿಮಾ ಆಗುತ್ತೆ. ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗುತ್ತೆ. ಅದು ಬಹುಶಃ ಪಾನ್ ಇಂಡಿಯಾ ಸಿನಿಮಾ ಮಾಡ್ಬೋದು ಅದನ್ನ. ಅಷ್ಟು ದೊಡ್ಡ ಕಂಟೆಂಟ್ ಅದು. ಕತೆ ಅಷ್ಟು ದೊಡ್ಡದಾಗಿದೆ. ಕರಳು ಕಿತ್ತು ಬರುತ್ತೆ. ಆ ಥರದ್ದು ಇನ್ಸಿಡೆಂಟ್ಗಳು ಕರಳು ಕಿತ್ತು ಬರುತ್ತೆ. ಹೀರೋ ಹೇಗೆ ಒಂದು ಬಂಗಾರದ ಮನುಷ್ಯ ಮಾಡಿ ಅಣ್ಣವರು ಎಲ್ಲರ ಮನಸ್ಸಲ್ಲಿ ನಿಂತರು, ಆ ಸಿನಿಮಾ ಮಾಡಿ ಹೀರೋ ಎಲ್ಲ ಹೆಣ್ಮಕ್ಳು ಮನಸ್ಸಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ತಾರೆ. ಅಂತ ಒಂದು ಗಟ್ಟಿಯಾದಂಥ ಪಾತ್ರ ಅದು. ಆ ಪಾತ್ರ ಆಗಾಗಲೇ ಸ್ಕ್ರಿಪ್ಟ್ ನಾನು ಬರೆಯಕ್ಕೆ ಶುರು ಮಾಡಿದ್ದು ಬರುತ್ತೆ. 21 ಮೊದಲು ಈ ಸಿನಿಮಾವನ್ನು ನೋಡಿ. ಈ ಸಿನಿಮಾ ನೋಡಿ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಪಾಠ ಇದು. ಮಕ್ಕಳಿಗೆ ಜನ್ಮ ಕೊಟ್ಟವರಿಗೆ ಮುಖ್ಯವಾಗಿ ಈ ಮಕ್ಕಳು ಹೇಳ್ತಾ ಇದ್ದೀನಿ, ತಂದೆ ತಾಯಿಯನ್ನ ಗೌರವ ಕೊಡಿ, ತಂದೆ ತಾಯಿ ಬೆಲೆ ಕೊಡಿ, ತಂದೆ ತಾಯಿಯನ್ನ ಪ್ರೀತಿಸಿ. ಜಗತ್ತಲ್ಲಿ ಮೊದಲು ಪ್ರೀತಿ ಮಾಡಬೇಕಾಗಿರೋದೇ ನಾವು ತಂದೆ ತಾಯಿನ. ಆ ಕೆಲಸ ನಾವು ಮಾಡೋದೇ ಇಲ್ಲ, ಅದನ್ನ ಮಾಡಿ ಅಂತ ತುಂಬಾ ಗಟ್ಟಿಯಾಗಿ ಹೇಳ್ತಾ ಇದೆ ಮಾರುತ ಅನ್ನೋ ಸಿನಿಮಾ. ಈ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ನಿಮ್ಮ ಜೊತೆ ಇಷ್ಟು ಮಾತಾಡಿದ್ದು ಮಾಧ್ಯಮ ಗೆಳೆಯರು ಹೇಳ್ತಾರೆ 51 ಸಿನಿಮಾ ಅಂತೇಳಿ. 51 ಸಿನಿಮಾ ನನ್ನ ಜರ್ನಿಯಲ್ಲಿ ಮಾಧ್ಯಮದ ಪಾತ್ರ ಬಹಳ ದೊಡ್ಡದಿದೆ. ಯಾಕೆಂದರೆ ನನ್ನ ಸಿನಿಮಾಗಳ ವಿಮರ್ಶೆ ಆಗ್ಬೋದು, ನನ್ನ ಸಿನಿಮಾಗಳ ಪ್ರಮೋಷನ್. ಇವತ್ತೆಲ್ಲ ಸೋಷಿಯಲ್ ಮೀಡಿಯಾಗಳು ಇಷ್ಟಿದೆ. ಆಗಿನ ಕಾಲದಲ್ಲಿ ಏನೂ ಇಲ್ಲ, ಪ್ರಿಂಟ್ ಮೀಡಿಯಾ ಇತ್ತು, ಬರೀ ಪ್ರಿಂಟ್ ಮೀಡಿಯಾದಲ್ಲಿ ನನ್ನನ್ನು ಬಹಳಷ್ಟು ಸಿನಿಮಾದಲ್ಲಿ ಕಾಮೆಂಟ್ಸ್ಗಳು ಬಂದಿದೆ, ಕೆಟ್ಟ ರಿವ್ಯೂಗಳು ಬಂದಿದೆ, ಪ್ರಶಂಸೆಗಳು ಬಂದಿದೆ, ಎಲ್ಲ ಬಂದಿದೆ. ಎಲ್ಲವನ್ನ ಸಮನಾಗಿ ಸ್ವೀಕರಿಸಿಕೊಂಡು 51 ಸಿನಿಮಾ ನಿರಂತರವಾಗಿ ಮಾಡಿಕೊಂಡು ಇವತ್ತಿಗೂ ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಅದೇ ಉತ್ಸಾಹದಲ್ಲಿ ನಿಂತ್ಕೊಂಡಿದ್ದೀನಿ. 52ನೇ ಸಿನಿಮಾ ಸ್ಕ್ರಿಪ್ಟ್ ಮಾಡಿಕೊಂಡು. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ, ಪ್ರೋತ್ಸಾಹ ಎಲ್ಲವೂ ಸಿಕ್ಕಿದೆ. ಹಾಗಾಗಿ ಧನ್ಯವಾದಗಳು. ಗೊತ್ತಿಲ್ಲ ಎಲ್ಲಿ ತನಕ ದೇವರು ನನ್ನ ನಡೆಸ್ಕೊಂಡು ಹೋಗ್ತಾನೆ, ಅಲ್ಲಿ ತನಕ ಹೋಗ್ತಾ ಇರ್ತೀನಿ. ಯಾಕೆಂದ್ರೆ ನಾನು ಬಹಳ ಶಿಸ್ತಿನ ವ್ಯಕ್ತಿ. ಶ್ರದ್ಧೆ, ಭಯ, ಭಕ್ತಿ ಇವತ್ತಿಗೂ ಇದೆ. ಮೊದಲನೇ ಸಿನಿಮಾ ನಾನು ಹೇಗೆ ಕೆಲಸ ಮಾಡಿದ್ದೀನೋ 51ನೇ ಸಿನಿಮಾನು ಹಾಗೆ ಮಾಡಿದ್ದೀನಿ. ನಾನು ಆಯಾಸ ಆಗಲ್ಲ, ಮಧ್ಯಾಹ್ನದ ತಲೆಯಲ್ಲೋ ಮಲಗಲ್ಲ, ಇನ್ನೆಲ್ಲೋ ಕೂತ್ಕೊಂಡು ಬೇರೆ ಸಿನಿಮಾ ಬಿಟ್ಟು ಬೇರೆ ಮಾತಾಡೋದೇ ಇಲ್ಲ. ನಾನು ಬರೀ ಸೀನ್ ಒಳಗೆ ಇರ್ತೀನಿ. ನಾನು ಬೃಂದ ಇಂಟರ್ವ್ಯೂ ಬಂದಾಗ ನಾನು ಫಸ್ಟ್ ಬೃಂದ ಹೇಳಿದ 2 ವಿಷಯ. ನೋಡಮ್ಮ, ನೀನು ನನ್ನನ್ನು ಗೆಲ್ಲಬೇಕಾದ್ರೆ 2 ವಿಷಯ ಕರೆಕ್ಟಾಗಿ. ಮೊದಲನೇದು ಟೈಮ್ ಸೆನ್ಸ್, ಪಂಕ್ಚುಯಾಲಿಟಿ. 2ನೇದು ಪಾತ್ರದಲ್ಲಿ ಪರಿಪೂರ್ಣತೆ. ಈ 2 ವಿಷಯ, ಇದೆರಡು ಆಗ್ಬಿಟ್ರೆ ನಾನು ನಿಮ್ಗೆ ಅಭಿಮಾನಿ ಆಗ್ಬಿಡ್ತೀನಿ. ಹಾಗಾಗಿ ನಾನು ದುನಿಯಾ ವಿಜಯ್ ಸದಾ ನಾನು ಅವ್ರಿಗೆ ಅಭಿಮಾನಿ. ಯಾಕೆಂದ್ರೆ ಅವರು ನನ್ನನ್ನು ಓವರ್ಟೇಕ್ ಮಾಡ್ಬಿಡ್ತಾರೆ. ಅಷ್ಟೊಂದು ಡೆಡಿಕೇಶನ್. ಶಿಸ್ತು ಅಂದ್ರೆ ನನಗಿಂತ ಜೋರಾಗಿರುತ್ತೆ ಶಿಸ್ತು. ನಾನು ಅವರಿಂದ ಕಲ್ತನ, ಅವ್ರು ನನ್ನಿಂದ ಕಲ್ತ್ರೆ ಗೊತ್ತಿಲ್ಲ, ಅಷ್ಟು ಕನ್ಫ್ಯೂಸ್ ಆಗುತ್ತೆ. ಅದೇ ನನಗೆ ಕನ್ಫ್ಯೂಸ್ ಆಗತ್ತೆ. ಹಾಗಾಗಿ ಅಷ್ಟು ಶಿಸ್ತು. ಉಳಿದವರು ಯಾರು ಕೂಡ ನನಗೇನು ತೊಂದರೆ ಮಾಡಿಲ್ಲ ಇವತ್ತಿನವರೆಗೂ. ಅದನ್ನು ಹೇಳ್ಬೇಕು ನಾನು. ಪ್ರತಿಯೊಬ್ಬರು ಕೂಡ ನನ್ನ ಶಿಸ್ತಿಗೆ ಗೌರವ ಕೊಟ್ಟು ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಶಾಕಿಂಗ್ ಅಂದ್ರೆ ಮಂಜಣ್ಣ ನಿದ್ದೆ ಮಾಡ್ತವ್ರ ಅದೇ ಅಲ್ಲ, ಅವರು ತಲೆ ಹಾಕಿರ ಬೋರ್ ಹೊಡ್ಸ್ಬಿಟ್ಟ ಅಂತ. ಶಾಕಿಂಗ್ ಅಂದ್ರೆ ಅಂಬರೀಷ್ ಅವರು ಕೂಡ 8 ಗಂಟೆಗೆ ಸೆಟ್ಟಿಗೆ ಬಂದಿದ್ದಾರೆ. ಅದೇ ನನಗೆ, ನಾನು ಕರಿತಾನೆ ಇರ್ಲಿಲ್ಲ ಅವ್ರನ್ನ. 8 ಗಂಟೆಗೆ ಸೆಟ್ಟಿಗೆ ಬರ್ತಾ ಇದ್ರು. ಅದು ನನ್ನ ಶಿಸ್ತಿಗೆ ಎಲ್ಲರೂ ಕೊಟ್ಟಂತ ಗೌರವ. ಹಾಗಾಗಿ ಎಲ್ಲ ಕಲಾವಿದರು, ತಂತ್ರಜ್ಞರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ಕೊಳ್ತಾ ನಾನು ಈ ವೇದಿಕೆಯಿಂದ ನಿಮಗೂ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ರಿ. ಪ್ರತಿಯೊಬ್ಬರಿಗೂ ಕೂಡ ಈ ಸ್ಟುಡಿಯೋ ಸೌಂಡು, ಲೈಟ್ ಎಲ್ಲ ಬಹಳ ಚೆನ್ನಾಗಿತ್ತು. ತುಂಬಾ ಕ್ಲಾರಿಟಿ ಇತ್ತು, ಸ್ಕ್ರೀನು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಧನ್ಯವಾದಗಳು. ಯಾರಾದ್ರೂ ಹೆಸರು ಮಿಸ್ ಮಾಡಿದ್ರೆ
ಕ್ಷಮೆ ಇರಲಿ. ಚಿತ್ರತಂಡದ ಎಲ್ರಿಗೂ ಧನ್ಯವಾದಗಳು ಮಂಜಣ್ಣ, ಧನ್ಯವಾದಗಳು ರಮೇಶ್ ಸರ್, ಧನ್ಯವಾದಗಳು. ಏನಾದ್ರು ಹೇಳ್ಬೇಕಾ? ಏನೋ ಅವಾಗಲೇ ನಿಮ್ಮ ಜೊತೆ ನಿಂತ್ಕೊಂಡು ಮಾತಾಡ್ಬೇಕು ಅಂದ್ರೆ ಏನು ಬನ್ನಿ ಏನೋ ಹೇಳಿದ್ರಿ. ಅದೇ ಅದು ಆ ವಿಷಯ ಹೇಳಕ್ ನಿಮ್ಮನ್ನು ಕರಿಬೇಕು ಅನ್ಕೊಂಡೆ. ಕಾಯ್ತಿದ್ದೀನಿ ಸರ್, ಯಾಕಂದರೆ ಇವರು ಕೊಟ್ಟಂಥ ಸೂಪರ್ ಹಿಟ್ಗಳು ಅವತ್ತೆಲ್ಲ ಹೆಣ್ಮಕ್ಳು ಫ್ಯಾಮಿಲಿ ಸಮೇತ ಬಂದು ನೋಡಿದಂಥ ಸಿನಿಮಾಗಳನ್ನ ನಾವಿನ್ನೂ ಗೊತ್ತಿಲ್ಲ. ನಮಗೆಲ್ಲ ಆಸೆ ಇರುತ್ತೆ ಅವ್ರನ್ನ ಅಪ್ಗ್ರೇಡ್ ಆಗಬೇಕು. ಸೊ ಅದನ್ನು ನಾನು ಕೂಡ ಕಾಯ್ತಾ ಇದ್ದೀನಿ. ಅದನ್ನು ನೀವು ಈ ಸಿನಿಮಾ ಮಾಡುವಾಗ ನಾನು ಫಸ್ಟ್ ಬಂದು ನಿಮ್ಮ ಕತೆ ಹೇಳಿದೆ. ಬಹುಶಃ ಕಥೆ ಏನೋ ನಿಮ್ಗೆ ಗೊತ್ತಿರಲಿಲ್ಲ, ನಿಮ್ಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು ಅನ್ನೋ ನನಗೆ ಗೊತ್ತಿಲ್ಲ. ಅದ್ರ ಕತೆ ಹೇಳಿ 2 ಸೆಕೆಂಡ್ ಎದ್ಬಿಟ್ರೆ ನಾನು ಮಾಡ್ತೀನಿ ಅಂತ ಹೇಳಿ ಅಷ್ಟೊಂದು ಫೈರ್ ಹೇಗೆ ಬಂತು ನಿಮಗೆ? ಅದು ನಮಗೆ ಈ ಕಾಟ ಕೊಡ್ತಾ ಇದ್ದೀನಿ ಮನುಷ್ಯ. ಅದು ನಮ್ಮ ಕಥೆಯಿಂದ ಅಲ್ವಾ? ಕಾಟ ಕೊಡ್ತಾ ಇದ್ದೀನಿ ಮಂಜಪ್ಪ ಅನ್ನ ಏನು ಈ ವಿಷಯ ಕೊಡ್ತಾರಲ್ಲ, ನಾನು ಏನು ಅರ್ಥ ಮಾಡ್ತಾರೆ. ಅಂದ್ರೆ ಅಲ್ಲಿ ಏನಾಯ್ತು ಕೇಳಿ. ಆಮೇಲೆ ಏನಾಯ್ತು ವಿಷಯ ಬರ್ತಿಲ್ಲ. ಅದಾದ್ಮೇಲೆ ನೀವು ಆ ಪಾಯಿಂಟ್ ಹೇಳಿದಾಗ ಆ ಹೆಣ್ಮಗಳು ನಾನು ನಿಜವಾಗ್ಲೂ ನನಗೆ ವೈದ್ಯ ಅನಿಸ್ತು, ನಾನು ಮಾಡಬೇಕಿಲ್ಲ. ನಿಮಗೋಸ್ಕರ ಇಡೀ ಚಿತ್ರತಂಡ 8 ತಿಂಗಳು ವೇಟ್ ಮಾಡ್ತಾ ಇತ್ತು, ಆಯ್ತಾ? ಬಹುಶಃ ನೀವು ಮಾಡಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆ ಬಂದಾಗ ನಾನು ಒಂದು ಆಪ್ಷನ್, ನಾನು ನಿಮಗೆ ಭೇಟಿನೇ ಆಗಿರ್ಲಿಲ್ಲ, ನಾನೊಂದು ಆಪ್ಷನ್ ತಗೊಂಡೆ. ಅವ್ರು ಮಾಡ್ತಾರ ಮಾಡಲ್ವಾ ಪಕ್ಕಕ್ಕೆ ಇಡಿ, ನಾನು ಹೋಗ್ಬಿಟ್ಟು ಈ ಕಂಟೆಂಟ್ ಹೇಳ್ತೀನಿ. ಅವ್ರು ಮಾಡಲ್ಲ ಅಂದ್ರೆ ಖಂಡಿತ ಕಥೆಯಲ್ಲಿ ಏನಾದ್ರು ಲೋಪಗಳಿದ್ರೆ ಹೇಳ್ತಾರೆ ಡೈರೆಕ್ಟ್ ಅಲ್ವಾ ಅವರು, ಆ ಕರೆಕ್ಷನ್ ಸಿಗುತ್ತೆ ತಗೊಂಡು ಬರೋಣ, ಹೋಗೋಣ ಒಂದ್ಸಲ ನೋಡಿ, ಬಹಳ ದಿನ ಆಯ್ತು. ಆಮೇಲೆ ಆಗಷ್ಟೇ ಸಿನಿಮಾ ಬೇರೆ ಸೂಪರ್ ಹಿಟ್ ಆಗಿತ್ತು, ವಿಶ್ ಮಾಡಕ್ಕೆ ಹೋಗೋಣ ಅಂತ ಹೋಗಿ ನನ್ನ ಪ್ರಯತ್ನ ನಾನು ಮಾಡಿದೆ. ಆದರೆ ಕಥೆ ಕೇಳಿ ಯಾವಾಗ ಇಂಥ ಹೆಣ್ಮಕ್ಳು ರಕ್ಷಣೆ ಮಾಡುವಂಥ, ಇಂಥ ಹೆಣ್ಮಕ್ಳು ತಂದೆ ತಾಯಿಯನ್ನು ಕಣ್ಣೀರು ಒರೆಸುವಂಥ ಪಾತ್ರ ನಂದು, ಮಾರುತ ನಾನು ಮಾಡ್ತೀನಿ. ನಿಜ ನೀವು ಬಂದ್ಮೇಲೆ ಎಲ್ಲಾದ್ರೂ ಅದ್ರಲ್ಲಿ ಏನಾದ್ರು ಕೊರತೆ ಏನಾದ್ರು ಇಲ್ಲ, ಯಾವತ್ತು ನೀವಿದ್ದೀರ ನಮ್ಗೆ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ. ಥ್ಯಾಂಕ್ ಯು. ಒಂದೇ ಒಂದು ಸಲ ಬಂದು ಕಥೆ ಹೇಳಿದ ತಕ್ಷಣ ನೀವು ತುಂಬಾ ಗೌರವದಿಂದ ಆ ಪಾತ್ರನ ಮೆಚ್ಕೊಂಡು ಬಂದು ನಮ್ಮ ಸಿನಿಮಾ ಮಾಡಿ, ಈ ಸಿನಿಮಾ ಇವತ್ತೇನಾದ್ರೂ ಆ ಸಿನಿಮಾದಲ್ಲಿ ಒಂದು ಸತ್ವ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂದ್ರೆ ನೀವು ಆಕ್ಟ್ ಮಾಡಿದ್ದಿಂದ ಮಾತ್ರ. ಇಲ್ಲದೆ ಹೋಗಿದ್ರೆ ಅಷ್ಟು ಅದು ಗಟ್ಟಿತನ ಸಿಗ್ತಾ ಇರಲಿಲ್ಲ. ಆ ಹುಡುಗನಿಗೆ ಅಷ್ಟು ದೊಡ್ಡ ಸಪೋರ್ಟ್ ಆಗಿ ನೀವೇನು ಬಂದು ನಾನು ಇದೀನಿ ನೀನು ಮಾಡೋ, ನಾನು ಇದೀನಿ ನೀನು ಮಾಡೋ. ನನಗೆ ನನ್ನ ಅವಾಗಿಂದನೂ ಒಂದೇ ಉದ್ದೇಶ, ಅಂದರೆ ನೀವು ಸಿನಿಮಾ ಮಾಡಿದ್ದೀರಾ, ಆತ ಪ್ರೊಡ್ಯೂಸ್ ಮಾಡಿದ್ದಾರೆ ಕೊಬ್ಬರಿ ಮುಂಜಿ ಅವರು, ನೀವು ಕರೆದಾಗ ನಾವಿಲ್ಲ ಅನ್ನಲ್ಲ. ಅವಾಗ ನಮ್ಮ ಶಂಕರ್ PS ರಜನಿಕಾಂತ್ ಎಲ್ಲ ಮಾಡಿದ್ರು. ಈಗ ಅವ್ರ ಮಗ ಬಂದಿದ್ದಾರೆ, ನಮಗೊಂದು ಆಸೆ, ಅವ್ನು ತುಂಬ ಒಳ್ಳೇದಾಗುತ್ತೆ ನಾನು ಬರ್ತೀನಪ್ಪ ಅಂತ. ಅದೇ ನಮ್ಗೆ ನಮ್ಮ ಕೊನೆವರೆಗೂ ಅದೇ ಇರೋದು. 100 ಸಲ ಹೇಳಿದ್ರೆ ನನಗೆ ಅದೇ ಆಸೆ, ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಆಸೆ ಇವತ್ತು ಅಷ್ಟೇ. ಯಾರು ಏನೋ ಹೇಳ್ಬೋದು, ಮಾತಾಡ್ಬೋದು, ಅದು ನೀನು ತಲೆ ಹಾಕೊಳಕ್ಕೆ ನಿನ್ನ ದಡ್ಡನೂ ಅಲ್ಲ ಅಲ್ವಾ. ನಮ್ಮ ಆಸೆ ಅದೇ, ಸಾರ್ ಹೇಳಿದ್ದು ಅದೇನೆ, ಆ ಹುಡುಗನಿಗೋಸ್ಕರ ಎಲ್ಲ ಹೊಡೆದಾಡೋದು ಅಂತ. ಇವತ್ತೇನೇನೋ ನಾವು ಬಂದಿದ್ರೆ ನಿಮ್ಮ ಮಗನಿಗೋಸ್ಕರ ಬಂದಿರ್ತೀವಿ, ನಿಮ್ಮ ಮಗನಿಗೆ ಶ್ರೇಯಸ್ ಅಂತ ಹೆಸರಿಟ್ಟಿದ್ಯಾ, ಆ ಶ್ರೇಯಸ್ಸನ್ನು ಮೀರಿ ಇನ್ನೊಂದು ದೊಡ್ಡ ಹೆಸರು ಅವ್ನಿಗಾಗಲಿ ಅನ್ನೋ ಆಸೆ ನಮ್ಗೆ ಅಷ್ಟೇ. ಆ ಜೊತೆಲಿ ಇವತ್ತು ನಮ್ಮ ಜೊತೆ ಬೃಂದ ಇದೆ, ನಾನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ. ಹೌದು, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ. ನಾನು ತುಂಬ ರೆಗ್ಯುಲರಾಗಿ ಯಾರು ಹೋಗಲ್ಲ ಕಣಮ್ಮ, ಚೆನ್ನಾಗಿ ಮಾಡಿದ್ರೆ ಮಾತ್ರ ನಾವು ತುಂಬ ಅಪ್ರಿಷಿಯೇಟ್ ಮಾಡ್ತೀವಿ. ಪಿಕ್ಚರೇ ನೋಡಿಲ್ಲ, ಹೇಗೆ ಹೇಳ್ತೀವಿ? ಪರ್ಫಾರ್ಮ್ ಮಾಡೋವಾಗ ನೋಡ್ತಿದ್ದೆ ನಾನು, ನನ್ನ ಜೊತೆ ಆ್ಯಕ್ಟ್ ಮಾಡಿದ್ರಲ್ಲ, ಆಯ್ತು, ತುಂಬ ಒಳ್ಳೆ ಇನ್ವಾಲ್ವ್ಮೆಂಟಲ್ಲಿ ಮಾಡಿದ್ದೀರ. ಆ್ಯಕ್ಚುಲಿ ನಿಮ್ಮಿಬ್ಬರು ಒಳ್ಳೇದಾದರೆ ನಮ್ಗೆಲ್ಲರಿಗೂ ಒಳ್ಳೇದಾಗಿ. ಹೌದು, ಥ್ಯಾಂಕ್ ಯು ಒನ್ಸ್ ಅಗೇನ್. ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್. ಇಬ್ಬರಿಗೂ ಒಳ್ಳೇದಾಗಲಿ, ಶುಭವಾಗಲಿ. ಇನ್ನೊಂದು ಸೂಪರ್ ಹಿಟ್ ಕೊಡಿ, ನಾವು ಬರ್ತೀವಿ ಅವತ್ತು. ಶರತ್ ಸರ್ ನೀವು ಬನ್ನಿ ಪ್ರೊಡ್ಯೂಸರ್ಸ್ ಬರಬೇಕು. ವಿನಯ್ ಮಂಜಾನ